ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ನಿಮಗೆ MS ನಿಂದ ಗ್ರಿಲ್ ಮಾಡಿರೋಂಥದ್ದು. ಹಾಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಸ್ಟ್ ಮತ್ತು ಸೆಕೆಂಡ್ನಲ್ಲಿ ಪೇಂಟ್ನಲ್ಲೇ ಎಲಿವೇಶನ್ ಡಿಸೈನ್ ಮಾಡುವಂಥದ್ದು. ಗ್ರೌಂಡ್ ಫ್ಲೋರ್ನ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿ ಮಾಡಿರೋಂಥ ಗೇಟ್ ಸಿಗುತ್ತೆ. ಇನ್ನು ಒಳಗಡೆ ಎಂಟ್ರಿ ಆದರೆ ನಮಗೆ ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲೇ ಬೋರ್ವೆಲ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಹಾಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಸಂಪ್ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಇರೋದ್ರಿಂದ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಬ್ಯಾಕ್ ಸೈಡಲ್ಲಿ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ MS ಇಂದ ಮಾಡಿರೋಂಥ ಗೇಟ್ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕಲ್ಲಿ ಕೂಡ ನಿಮಗೆ ಕಾಂಪೌಂಡ್ ಹಾಗೆ MS ಗ್ರಿಲ್ ಮಾಡಿರೋಂಥದ್ದು. ಪೈಪ್ಲೈನ್ ಎಲ್ಲ ನಿಮಗೆ ಸೆಟ್ ಬ್ಯಾಕ್ನಲ್ಲಿ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಈ ಕಡೆ ವಾಲ್ನಲ್ಲಿ ಬರುತ್ತೆ. ಇಲ್ಲಿಂದ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಎಕ್ಸ್ಟೀರಿಯರ್ ಸ್ಟೇರ್ಸ್ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಎಂಟ್ರೆನ್ಸ್ಗೆ ಮೇನ್ ಡೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇಲ್ಲಿಂದ ಶುರು ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಹಾಕಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಫ್ರಂಟ್ ವಾಲ್ ಪೂರ್ತಿ ಮೇನ್ ಡೋರ್ ವಾಲ್ ಹಾಗೆ ಸ್ಟೇರ್ ಕೇಸ್ ವಾಲ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಟ್ರಿಫೈಡ್ ಮ್ಯಾಟ್ ಫಿನಿಶ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮಾರ್ಬಲ್ ಫಿನಿಶಿಂಗ್ ಟೈಲ್ ನೋಡ್ಬೋದು. ಫ್ರಂಟ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಆ ಕಡೆ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ ಬಂದು ನಿಮಗೆ ಎಲ್ ಶೇಪಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟು ಒಂದು ಸೈಡ್ನಲ್ಲಿ ಮೇನ್ ಡೋರ್ ಮಾಡಿರುವಂಥದ್ದು. ಬಾಸ್ಕಲ್ ಹಾಗೆ ಡೋರ್ ಎರಡೂ ಕೂಡ ನಿಮಗೆ ಟೀಕುಡ್ ಯೂಸ್ ಮಾಡಿ ಮಾಡಿರುವಂಥದ್ದು. ಇಲ್ಲಿ ಸಿಂಪಲ್ ಡಿಸೈನ್ ಮೇನ್ ಡೋರ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಮೇನ್ ಡೋರ್ ಪಕ್ಕದಲ್ಲೇ ಒಂದು 2 ಶಟರ್ ವಿಂಡೋ ಸಿಗುವಂಥದ್ದು. ಇಲ್ಲಿ ಬಂದು TV ಕ್ಯಾಬಿನೆಟ್ ಬರುತ್ತೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು TV ಕ್ಯಾಬಿನೆಟ್ನಲ್ಲಿ. ಸೀಲಿಂಗ್ನಲ್ಲಿ ಪೂರ್ತಿ ನಿಮಗೆ ವುಡ್ ವರ್ಕ್ ಹಾಗೆ POP ಮತ್ತು ಚಾರ್ಕೋಲ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ಸೆಂಟರ್ನಲ್ಲಿ ನಿಮಗೆ ಸನ್ಬೋರ್ಡ್ ಇಂದ CNC ಕಟಿಂಗ್ ಮಾಡಿರೋ ಶೀಟ್ ಯೂಸ್ ಮಾಡಿರುವಂಥದ್ದು. ಅಕ್ರಲಿಕ್ ಶೀಟ್ ಹಾಕಿದ್ದಾರೆ. ಟ್ರಾನ್ಸ್ಪರೆಂಟ್ ಅಕ್ರಲಿಕ್ ಶೀಟ್ ಹಾಕಿರುವಂಥದ್ದಲ್ಲಿ ಪೂರ್ತಿ ನಿಮಗೆ ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಫಾಲ್ ಸೀಲಿಂಗ್ನಲ್ಲಿ. ಇಲ್ಲಿ ಬಂದು ನಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ನ ವಾಸ್ಕಲ್ ಹಾಗೆ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಲ್ಯಾಬಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಮೇಲೆ ನೋಡೋದಾದ್ರೆ ನೀವು ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ನಲ್ಲಿ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ CNC ಕಟಿಂಗ್ ಶೀಟ್ ಹಾಕಿದರೆ ಸನ್ಬೋರ್ಡ್ನಲ್ಲಿ CNC ಕಟಿಂಗ್ ಮಾಡಿರುವಂಥದ್ದು ರೂಮ್ ಅಂತ. ಈ ಕಡೆ ನಮಗೆ ಪೂಜಾ ರೂಮ್ ಪಕ್ಕದಲ್ಲೇ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ 7 ಟ್ಯಾಂಡಮ್ ಬಾಕ್ಸಸ್ ಇದೆ. 7 ಟ್ಯಾಂಡಮ್ ಬಾಕ್ಸಸ್ ಆಗಿ ಒಂದು ಬಾಟಲ್ ಪುಲ್ ಔಟ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಹಾಗೆ 2 ಫೀಟ್ ಕ್ವಾಟ್ ಸಿಂಕ್ ಹಾಕಿದ್ದಾರೆ. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಕಿಚನ್ನಲ್ಲಿ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ, ಟೀಕುಡ್ ವಿಂಡೋ. ಮೇಲ್ಗಡೆ ಒಂದು ವೆಂಟಿಲೇಟರ್ ಕೂಡ ಕೊಟ್ಟಿರುವಂಥದ್ದು, ಫಿಕ್ಸೆಡ್ ವೆಂಟಿಲೇಟರ್. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು ಇಲ್ಲಿ. ಇನ್ನು ಈ ಕಡೆ ನಮಗೆ ಯುಟಿಲಿಟಿ ಡೋರ್ ಸಿಗುತ್ತೆ. ಇದು ಕೂಡ ಟೀಕುಡ್ ವಾಸ್ಕಲ್ ಹಾಗೆ ವಿನಿಯರ್ ಡೋರ್ ಹಾಕಿರುವಂಥದ್ದು. ಇಲ್ಲಿ ಕಿಚನ್ ಯುಟಿಲಿಟಿ ಬರುವಂಥದ್ದು. ರೂಫ್ವರೆಗೂ ನಿಮಗೆ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಯುಟಿಲಿಟಿನಲ್ಲಿ. ಈ ಕಡೆಗೆ ಸ್ಟೇರ್ ಕೇಸ್ ಬರುವಂಥದ್ದು. ಇಲ್ಲಿ ಫ್ರಂಟ್ ಸೈಡ್ ರೋಡ್ ಸೈಡ್ ಬರುವಂಥದ್ದು. ಇದು ಇಲ್ಲಿ ಬಂದು MS ಇಂದ ಮಾಡಿರೋಂಥ ಗ್ರಿಲ್ ಹಾಕಿರುವಂಥದ್ದು. CNC ಕಟಿಂಗ್ ಶೀಟ್ ಅದು MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲೊಂದು ಆರ್ಚ್ ಬರುತ್ತೆ ನಮಗೆ. ಇದು ಬಂದು ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಆರ್ಚ್ ಇದು. ಇಲ್ಲಿ ಬಂದು ನಮಗೆ ಓಪನ್ ಡೈನಿಂಗ್ ಏರಿಯಾ ಬರುತ್ತೆ.
2 ಶಟರ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡಿದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು ಡೈನಿಂಗ್. ಹಾಗೆ ಇನ್ನೊಂದು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಹಾಗೆ ಸ್ಟೋರೇಜ್ ಸ್ಪೇಸ್ ಬ್ಯಾಕ್ ಸೈಡಲ್ಲಿ ಪಕ್ಕದಲ್ಲೇ ನಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು ನೋಡ್ಬೋದು. ಕಾಮನ್ ವಾಶ್ರೂಮಲ್ಲಿ ನಿಮಗೆ ಫುಲ್ 10 ಫೀಟ್ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲೂ ಕೂಡ ಆರ್ಚ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು. ಇಲ್ಲಿಂದ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಅಲ್ಲಿ SS ಟ್ಯೂಬ್ ಯೂಸ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಲ್ಯಾಂಡಿಂಗ್ ಅಲ್ಲಿ ವಿಂಡೋ ಕೂಡ ಕೊಟ್ಟಿರುವಂಥದ್ದು, ಸ್ಲೈಡಿಂಗ್ ವಿಂಡೋ, UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಬೆಡ್ರೂಮ್ನ ಎಲ್ಲ ಬೆಡ್ರೂಮ್ಸ್ನ ನಿಮಗೆ ವಾಸ್ಕಲ್ ಬಂದು ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಡೋರ್ಸ್ ಬಂದು ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು ನೋಡ್ಬೋದು. ಕಾಟ್ ಮಾಡಿದರೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಸಿಗುವಂಥದ್ದು ಎಲ್ಲ ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು ಹೆಡ್ ಬೋರ್ಡ್. ಸೀಲಿಂಗ್ನಲ್ಲಿ ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆಗೆ ಕುಬೇರದ ಮೂಲಕ ಕರೆಕ್ಟಾಗಿ 5 ಡೋರ್ಸ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಸಿಗುತ್ತೆ. ಕಾರ್ನರ್ಲಿ 3 ಶಟರ್ನ ಟೀಕ್ ವುಡ್ ವಿಂಡೋ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿರುವಂಥದ್ದು. ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಎಲ್ಲ ಇಂಟೀರಿಯರ್ಸ್ ಅಲ್ಲಿ ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಡೋರ್ಸ್ನಲ್ಲಿ ಮಾತ್ರ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡ್ಬೋದು. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇನ್ನು ಈ ಕಡೆ ನಮಗೆ ಕಿಡ್ಸ್ ರೂಮ್ ಬರುವಂಥದ್ದು. ಕಿಡ್ಸ್ ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. 2 ಶಟರ್ನ ಟೀಕ್ ವುಡ್ ವಿಂಡೋ ಸಿಗುತ್ತೆ ಈ ರೂಮ್ನಲ್ಲಿ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮ್ನಲ್ಲಿ ನೋಡ್ಬೋದು. ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಸಿಟ್ಟಿಂಗ್ ಮಾಡ್ಬೋದು. ಇಲ್ಲಿ ನಿಮಗೆ ಚೇರ್ಸ್ ಆಗಿ ಟೇಬಲ್ ಕೂಡ ಹಾಕೋಬಹುದು. ಸ್ಪೇಷಿಯಸ್ ಆಗಿದೆ. ಇಲ್ಲಿ ವಾಲ್ನಲ್ಲಿ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಹಾಗೆ ಇದ್ರ ಪಕ್ಕದಲ್ಲಿ ಮಿರರ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುವಂಥದ್ದು. ಎಲ್ಲ ಸೀಲಿಂಗ್ ಐಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ ಇಲ್ಲೂ ಕೂಡ ಲ್ಯಾಂಡಿಂಗ್ ಅಲ್ಲಿ ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಮೇಲೆ ನಿಮಗೆ 3rd ಫ್ಲೋರ್ನಲ್ಲಿ ಇಲ್ಲೂ ಕೂಡ 2 ರೂಮ್ಗಳು ಸಿಗುವಂಥದ್ದು. ಇಲ್ಲೂ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ನ ಸೇಮ್ ರೂಮ್ ಸಿಗುತ್ತೆ. ಇಲ್ಲೂ ಕಾಟ್ ಮಾಡಿದ್ದಾರೆ, ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. 5 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ ಇಲ್ಲಿ. ಇದ್ರ ಪಕ್ಕದಲ್ಲೇ 3 ಶಟರ್ ವಿಂಡೋ ಹಾಗೆ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ ಇಲ್ಲಿ. ಈ ರೂಮಲ್ಲಿ ಕೂಡ ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇಲ್ಲಿ. ಬಾತ್ರೂಮ್ಸ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇನ್ನು ಕಿಡ್ಸ್ ರೂಮ್ ನೋಡೋದಾದ್ರೆ ಕೆಳಗಡೆ ಹಾಗೇನೆ ಇದು ಕೂಡ ಸೇಮ್ ಸೈಜ್ ಆಗಿ ಸೇಮ್ ಡಿಸೈನ್ ಮಾಡಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಬರುವಂಥದ್ದು. 2 ಶಟರ್ನ ಟೀಕ್ ವುಡ್ ವಿಂಡೋ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುವಂಥದ್ದು ನಿಮಗೆ. ಇದೇ ಬಾಲ್ಕನಿ ಡೋರ್ ಬರುವಂಥದ್ದು ಇಲ್ಲಿ. ಸೇಮ್ ಕೆಳಗಡೆ ಸೈಜ್ನ ಬಾಲ್ಕನಿ ಬರುತ್ತೆ. ಸಿಟ್ಟಿಂಗ್ ಕೂಡ ಮಾಡ್ಬೋದು. ಇದ್ರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇನ್ನು ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುವಂಥದ್ದು ಇಲ್ಲಿ. ಹೆಡ್ ರೂಮಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ.
ಮೇಲೆ ಟಫ್ ಆ್ಯಂಡ್ ಗ್ಲಾಸ್ ಹಾಕಿರುವಂಥದ್ದು. ಹಾಗೆ ಟೆರೆಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿದ್ದಾರೆ. ಈ ಕಡೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರೋವಂಥದ್ದು. ಹಾಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಹೆಡ್ ರೂಮ್ ಮೇಲೆ ಹೋಗೋದಕ್ಕೆ ಇಲ್ಲಿ ಒಂದು ಲ್ಯಾಡರ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ನೀವು ಸಿಟ್ಔಟ್ ಏರಿಯಾ ಕೂಡ ಮಾಡ್ಕೋಬೋದು. ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಏರಿಯಾಗೆ ಕನ್ವರ್ಟ್ ಮಾಡ್ಕೋಬೋದು. ಈ ಬಿಲ್ಡಿಂಗ್ ಬಂದು ನಿಮಗೆ 2030 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಐತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.